ಪೇಪರ್ ಲೀಕ್ ಆಗಿರುವಂತದ್ದು ಇದೆ. ಅದಕ್ಕೆ ನೋಡಿ, ನಾವು ಪೇಪರ್ ಲೀಕ್ ಆಗಿರೋದಕ್ಕೆ ತಕ್ಷಣ ಅದಕ್ಕೆ CBI ತನಿಖೆಯನ್ನು ಆಜ್ಞೆ ಮಾಡಿ ಆ ಸಂಬಂಧಪಟ್ಟ, ಇವಾಗ ಪೇಪರ್ ಸೆಟ್ ಮಾಡೋನೇ ಲೀಕ್ ಮಾಡಿಬಿಟ್ರೆ, ಇವಾಗ ಬೇಲಿನೇ ಅವನ್ನ ಎದ್ದು ಹೊಲ ಮೇಯಕ್ಕೆ ಹೋದಾಗ ಯಾರಿಗೂ ಒಂದು ಜವಾಬ್ದಾರಿ ಕೊಟ್ಟಾಗ, ಜವಾಬ್ದಾರಿ ಕೊಟ್ಟಿರೋ ವ್ಯಕ್ತಿನೇ ಲೀಕ್ ಮಾಡಿದಾಗ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಿತ್ತಾ? ಆ ನೀಟನ್ನ ಪೇಪರ್ ಲೀಕ್ ಆದ್ಮೇಲೆ ನಾವು ಕ್ರಮ ವಹಿಸಬೇಕಾಗಿದೆ. ಕ್ರಮವನ್ನು ವಹಿಸಿ ಮೆರಿಟ್ಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬರಬಾರ್ದು, ಮೆರಿಟ್ಗೆ ಧಕ್ಕೆ ಬರಬಾರ್ದು, ಮೆರಿಟ್ ಅನ್ನ ಕಾಪಾಡಬೇಕು. ಅದಕ್ಕೋಸ್ಕರ ಮರುಪರೀಕ್ಷೆನ ಮಾಡಲಿಕ್ಕೆ ತಕ್ಷಣ ಕ್ರಮವನ್ನು ವಹಿಸಿ CBI ತನಿಖೆಯನ್ನ ನಿರ್ದಾಕ್ಷಿಣ್ಯವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿ ಎಲ್ಲ ವ್ಯಕ್ತಿಗಳನ್ನ ಬಂಧಿಸ್ಲಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಬಂಧಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ಈಗ ಇಲ್ಲಿ ಕರ್ನಾಟಕದಲ್ಲಿ KPSC ನಲ್ಲಿ ಏನೆಲ್ಲ ಆಯ್ತು? ಏನಾರು ತನಿಖೆ ಮಾಡಿ ಬಂಧಿಸೋ ಕೆಲಸ ಮಾಡಿದಾರಾ? ಏನಪ್ಪ, ಉದ್ಯೋಗ ಸೌಧ ಅಲ್ಲಿ ಪರೀಕ್ಷೆಗಳಲ್ಲಿ ಇಷ್ಟು ಮೋಸ ಆಗ್ತಿದೆ, ಎಷ್ಟು ಅನ್ಯಾಯ ಆಗ್ತಿದೆ. ಕೆಲವು ಇಲಾಖೆ ಪರೀಕ್ಷೆನ ವಜಾ, ಕೆಲವು ಪರೀಕ್ಷೆ ಇಲಾಖೆ ಪರೀಕ್ಷೆ ಮುಂದುವರಿ. ಎಲ್ಲರೂ ನೋಡಿದ್ದೀರಾ ಸ್ವಾಮಿ? ಇದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ನಾನೇ ಕೇಳಿದೆ, ಉತ್ತರ ಇರ್ಲಿಲ್ಲ. ನೀವು ಸದನದಲ್ಲಿ ನಾನು ಮಾತಾಡಿದ್ದೆ, ಅಲ್ಲಿ ಕಂದಾಯ ಸಚಿವರು ಉತ್ತರ ಕೊಡ್ತಿದ್ರು, ನನ್ನ ಮಾತಿಗೆ ಏನು ಉತ್ತರನೇ ಇರ್ಲಿಲ್ಲ. ಅವರು ಬರೀ ಅರಕೆ ಬರೀ ಕತೆ ಹೇಳ್ಕೊಂಡು ಹೋದ್ರು ಹೊರತು ಸ್ಪಷ್ಟವಾಗಿ ಆರೈಕೆ ಉತ್ತರ ಕೊಟ್ಕೊಂಡು ಹೋದ್ರು ಹೊರತು ನೇರವಾಗಿ ಸ್ಪಷ್ಟವಾಗಿ ನಾವು ತಡೆಗಟ್ಟಿ ಕ್ರಮ ವಹಿಸ್ತೀವಿ. ಪೇಪರ್ ಲೀಕ್ ವಿಚಾರದಲ್ಲಾಗ್ಲಿ, ಕನ್ನಡ ಪೇಪರ್ ವಿಚಾರದಲ್ಲಾಗ್ಲಿ, ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲೀಕ್ ಆಯ್ತಲ್ವಾ, ಅದ್ರ ಬಗ್ಗೆ ಏನು ಕ್ರಮ ವಹಿಸಿದ್ದಾರೆ? ಬೇರೆ ಬೇರೆ ಪರೀಕ್ಷೆ ಗುಲ್ಬರ್ಗದಲ್ಲಿ ಲೀಕ್ ಆಗಿತ್ತಲ್ಲ, ಅದಕ್ಕೇನು ಮಾಡಿದ್ರು? ಕೈ ಜೋಡಿಸಿರೋರು ಯಾರು? ನಕಲಿ. ಈ ಸರ್ಕಾರಕ್ಕೆ ನೈತಿಕ 2 ರೂಪಾಯಿನೂ ಇಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಏನೇ ತಪ್ಪುಗಳಿದ್ರು ಅದು ತಪ್ಪೇ. ಕ್ರಮವನ್ನು ವಹಿಸಿ ಯಾರೇ ಇದ್ರು ಶಿಕ್ಷೆ ಕೊಡುವಂತ ಕೆಲಸ ಮಾಡ್ತೀವಿ. ತಪ್ಪಾದಾಗ ಶಿಕ್ಷೆ ಕೊಡುವಂಥದ್ದಲ್ಲಿ ಸಂಪೂರ್ಣವಾಗಿ ವಿಫಲ. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರ ಅಂದ್ರೆ C ಸ್ಟ್ಯಾಂಡ್ಸ್ ಫಾರ್ ಕಾಂಗ್ರೆಸ್, C ಸ್ಟ್ಯಾಂಡ್ಸ್ ಫಾರ್ ಕರಪ್ಷನ್. ಸೊ ಎಲ್ಲ ಸಿ ಜಾತಿ ಆಧಾರಿತ ಸಮಾಜ ಒಡೆಯ ಕೆಲಸ ಎಲ್ಲವೂ ಮಾಡೋದು ಕಾಂಗ್ರೆಸ್ನವರು.